ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಸೆರಮ್ ಫೌಂಡೇಶನ್ ನ ತೋರಿಸಿ ಅಂತ. ಬಟ್ ನಾನು ಒಂದು ಬೆಸ್ಟ್ ಸೆರಮ್ ಫೌಂಡೇಶನ್ ಗೋಸ್ಕರ ವೇಟ್ ಮಾಡ್ತಿದ್ದೆ. ಬಟ್ ಇವತ್ತು ನಾನು ತೋರಿಸ್ತಾ ಇರುವಂತ ಸೆರಮ್ ಫೌಂಡೇಶನ್, ನೀವು ಇದೊಂದು ಫೌಂಡೇಶನ್ ಇದ್ರೆ ಸಾಕು, ನಿಮ್ಗೆ ಯಾವುದೇ ರೀತಿ ಕಲರ್ ಕರೆಕ್ಷನ್ ಬೇಡ, ಯಾವುದೇ ರೀತಿ ಬೇರೆ ಹೈಡ್ ಮಾಡೋದಕ್ಕೆ ಕನ್ಸೀಲರ್ ಬೇಡ. ನೀವು ಆರಾಮಾಗಿ ಇದೊಂದು ಪ್ರಾಡಕ್ಟ್ ಯೂಸ್ ಮಾಡ್ಬಿಟ್ಟು 5 minutes ಅಲ್ಲಿ ನೀವು ಮೇಕಪ್ ಮಾಡ್ಕೊಳ್ಬಿಡ್ಬೋದು. ನೀವು ಆರಾಮ್ಸೆ ಡೈಲಿ ಯೂಸ್ಗೂ ಯೂಸ್ ಮಾಡ್ಬೋದು. ನೀವು ಆರಾಮ್ಸೆ ಎಲ್ಲಾದ್ರೂ ಒಕೇಶನಲಿ ಯಾವ್ದಾರ ಫಂಕ್ಷನ್ ಹೋದ್ರು ಕೂಡ ಯೂಸ್ ಮಾಡ್ಬೋದು. ಅಷ್ಟು ಬೆಸ್ಟ್ ಫೌಂಡೇಶನ್ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ನನಗಂತೂ ಇಷ್ಟು ದಿನ ನಾನು ಫೌಂಡೇಶನ್ ಎಷ್ಟೆಷ್ಟು ಕಾಸ್ಟ್ಲಿ ಫೌಂಡೇಶನ್ ಪರ್ಚೇಸ್ ಮಾಡಿದ್ದೀನಿ, ಬಟ್ ಈ ಫೌಂಡೇಶನ್ ಇಷ್ಟ ಆಗಿರೋ ಅಷ್ಟು ನನ್ಗೆ ಯಾವ್ದು ಇಷ್ಟ ಆಗಿಲ್ಲ. ಇದು ಬಜೆಟ್ ಫ್ರೆಂಡ್ಲಿ ಅಲ್ಲೇ ಸಿಗ್ತಿದೆ. ಇವಾಗ ತುಂಬಾ ಆಫರ್ಸ್ ಕೂಡ ನಡೀತಾ ಇದೆ. ಸೊ ಅದ್ ಯಾವ ಫೌಂಡೇಶನ್ ಏನು ಎತ್ತ, ಮತ್ತೆ ಅದು ವಾಟರ್ ಪ್ರೂಫ್ ಕೂಡ ಇದೆ. ಎಲ್ಲಾ ವಾಟರ್ ಪ್ರೂಫ್ ಟೆಸ್ಟ್ ಕೂಡ ಇವತ್ತು ನಾನು ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ನಿಮ್ಗೆ ತುಂಬಾ 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 ಬೆನಿಫಿಟ್ ಆಗುವಂತ ವಿಡಿಯೋ ಅಂತಾನೆ ಹೇಳ್ತೀನಿ. ಈ ಒಂದು ವಿಡಿಯೋ ಆಕ್ಚುಲಿ ಇವತ್ತು ನಾನು ತೋರಿಸುವಂತ ಪ್ರಾಡಕ್ಟ್ ಮೇಕಪ್ ಆರ್ಟಿಸ್ಟ್ ಗಳಿಗೂ ಯೂಸ್ ಆಗುತ್ತೆ, ಡೈಲಿ ಮೇಕಪ್ ಮಾಡೋರ್ಗೂ ಯೂಸ್ ಆಗುತ್ತೆ. ಓವರ್ ಆಲ್ ನಮ್ ಎಲ್ಲಾ ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ನಿಮ್ ಹತ್ರ ಇದ್ರೆ, ನಿಮ್ ಹತ್ರ ಮೇಕಪ್ ನಾಲೆಡ್ಜ್ ಇಲ್ಲ ಅಂದ್ರೂ ಕೂಡ ನೀವು ಆರಾಮ್ಸೆ ಮೇಕಪ್ ಮಾಡ್ಕೊಳ್ಬಹುದು. ಇವತ್ತು ಅಷ್ಟು ಚೆನ್ನಾಗಿದೆ ಆ ಒಂದು ಪ್ರಾಡಕ್ಟ್ ಅಂತೂ. ನಾನು ತರ್ಸಿದ್ಮೇಲೆ ಒಂದ್ಸರಿ ನಾನು ಅಪ್ಲೈ ಮಾಡಿ ನೋಡಿದೆ, ನನಗೆ ಶಾಕ್ ಆಗಿ ಹೋಗ್ಬಿಡ್ತು. ಇಷ್ಟು ಚೆನ್ನಾಗಿರೋ ಫೌಂಡೇಶನ್ ಇಷ್ಟು ಕಡಿಮೆ ಪ್ರೈಸ್ಗೆ ಸಿಗ್ತಿದ್ಯಾ ಅಂತ. ನಾನು ಎಷ್ಟೊಂದು ಕಾಸ್ಟ್ಲಿ ಫೌಂಡೇಶನ್ ಗಳನ್ನೆಲ್ಲ ಇಟ್ಕೊಂಡಿದೀನಿ ಬ್ರೈಡಲ್ಸ್ಗೆ ಮಾಡೋದಿಕ್ಕೆ ಅಂತ, ಬಟ್ ಅದು ಯಾವ್ದು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಇದಷ್ಟು ಚೆನ್ನಾಗಿದೆ. ಇನ್ನು ನಾನು ಇಷ್ಟೊಂದೆಲ್ಲ ಹೈಪ್ ಕೊಟ್ಟಿದ್ದೀನಿ ಆ ಫೌಂಡೇಶನ್ಗೆ. ಆ ಫೌಂಡೇಶನ್ ಯಾವ್ದು ಅಂತ ತಿಳ್ಕೊಳ್ಬೇಕು ಅಂತ ನಿಮ್ಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಂತ ನನಗೆ ಗೊತ್ತು. ಸೊ ನಾನು ಇನ್ನು ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗಲ್ಲ, ಆದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ನಿಮ್ಗೆ ಏನಾದ್ರೂ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಫ್ರೀ ಆಗಿ ಕಲಿಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನಾನು ಫ್ರೀ ಆಗಿ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ನಿಮ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಡೇ 1, ಡೇ 2, ಡೇ 3 ಈ ರೀತಿ ಅಪ್ಲೋಡ್ ಮಾಡಿದೀನಿ. ಆ ಒಂದು ವಿಡಿಯೋಸ್ ನ ನೋಡ್ಬಿಟ್ಟು ಮನೇಲೆ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನೀವು ಮನೆಯಲ್ಲೇನೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತೀನಿ. ಯಾವುದೇ ರೀತಿ ಬೇರೆ ಕ್ಲಾಸಸ್ ಹೋಗೋ ಅವಶ್ಯಕತೆನೇ ಇಲ್ಲ. ಅಷ್ಟು ಡೀಟೇಲ್ ಆಗಿ ಹೇಳ್ಕೊಟ್ಟಿದೀನಿ. ಮತ್ತೆ ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದಿನ್ನೂ ಮುಗ್ದಿಲ್ಲ. ಮಧ್ಯೆ ಮಧ್ಯೆ ಹಂಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸೊ ನೀವು ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಅಷ್ಟೇ ಹೋಗಿ ನೋಡಿ, ಆರಾಮ್ಸೆ ನೀವು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೂಡ ಆಗ್ಬೋದು. ಮನೆಯಿಂದನೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುವಂತ ವಿಡಿಯೋಸ್ ನ ನೋಡ್ಬಿಟ್ಟು ನೀವು ಆರಾಮ್ಸೆ ಕಲಿಬಹುದು ಅಂತ ನಾನು 100% ಶೋರ್ ಆಗಿ ಹೇಳ್ತೀನಿ. ಇನ್ನ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ನೀಟಾಗಿ ಫೇಸ್ ವಾಶ್ ಮಾಡಿದೀನಿ. ಯಾವುದೇ ರೀತಿ ಏನು ಪ್ರಾಡಕ್ಟ್ ಇಲ್ಲ. ನನ್ನ ಸ್ಕಿನ್ ಏನಿದೆ ಡಿಟ್ಟೋ ಆ ರೀತಿ ಇವಾಗ ಇದೆ. ಈಗ ಫಸ್ಟ್ ಮೇಕಪ್ ಮಾಡುವಾಗ, ನೀವು ಮೇಕಪ್ ಮಾಡಿ ಸ್ಕಿನ್ ಕೇರ್ ಮಾಡಿ ಏನೇ ಮಾಡಿ, ನೀವು ಟೋನರ್ ಇಂದಾನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನಿಮ್ಮ ಹತ್ರ ಮಿನಿಮಮ್ ನೀವು ಮೇಕಪ್ ಮಾಡಲ್ಲ ಅಂತ ಅಂದ್ರೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಆದ್ರೂ ನೀವು ಇಟ್ಕೊಳ್ಬೇಕಾಗತ್ತೆ. ಅವಾಗಷ್ಟೇ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಇಲ್ಲ ಅಂತಂದ್ರೆ ನಿಮ್ ಸ್ಕಿನ್ ಹೆಲ್ದಿ ಆಗಿ ಇರೋದಿಲ್ಲ. ಸೊ ಸ್ಕಿನ್ ಕೇರ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಕಿನ್ ಕೇರ್ಗೆ ಅಂತಾನೆ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಸೊ ನಿಮ್ಗೆ ಹೊಸದಾಗಿ ಹೇಳುವಂತದ್ದಿಲ್ಲ. ಈ ವಿಡಿಯೋ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಆ ಒಂದು ವಿಡಿಯೋಸ್ ಕೂಡ ಹೋಗಿ ನೋಡಿ, ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ಫಸ್ಟ್ ಸ್ಟೆಪ್ ಕ್ಲೆನ್ಸ್ ಅಂತ ಅಂದ್ರೆ ನೀಟಾಗಿ ಫೇಸ್ ನ ಕ್ಲೀನ್ ಮಾಡ್ಬೇಕು. ಈಗ ಆಲ್ರೆಡಿ ನಾನು ನೀಟಾಗಿ ಫೇಸ್ ವಾಶ್ ಮಾಡಿದೀನಿ, ಇದು ಸಾಕು. ಈಗ ಕ್ಲೆನ್ಸ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಗುಡ್ ವೈಬ್ಸ್ ಅವ್ರದ್ದು ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡ್ತಿದೀನಿ. ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಆದ್ರೆ ಗುಡ್ ವೈಬ್ಸ್ ಅವ್ರದೇನೆ ಗ್ಲೋ ಟೋನರ್ ಅಂತ ಬರುತ್ತೆ, ಇದನ್ನ ನೀವು ಯೂಸ್ ಮಾಡ್ಬೋದು. ಓಕೆನಾ? ನೋಡಿ, ಇವೆರಡು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಿ. ನಿಮ್ ಡ್ರೈ ಸ್ಕಿನ್ ಆದ್ರೆ ಗ್ಲೋ ಟೋನರ್ ಪರ್ಚೇಸ್ ಮಾಡಿ, ನೀವು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಆಯಿಲ್ ಕಂಟ್ರೋಲ್ ಟೋನರ್ ನ ಪರ್ಚೇಸ್ ಮಾಡಿ. ನಿಮ್ದು ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ, ಕಾಂಬಿನೇಷನ್ ಅಂತ ಅಂದ್ರೆ ಈ ಟಿ ಝೋನ್ ಅಲ್ಲಿ ಮಾತ್ರ ಆಯಿಲ್ ಬರುತ್ತೆ, ಯು ಝೋನ್ ಅಲ್ಲಿ ಡ್ರೈ ಆಗುತ್ತೆ ಅಂತ ಅಂದ್ರೂ ಕೂಡ ನೀವು ಆರಾಮಾಗಿ ಇದನ್ನೇ ನೀವು ಪರ್ಚೇಸ್ ಮಾಡಿ. ಆಯಿಲಿ ಸ್ಕಿನ್ ಗೆ ಯೂಸ್ ಮಾಡುವಂತ ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡಿ. ಇದೇನ್ ತುಂಬಾ ಪ್ರೈಸ್ ಇಲ್ಲ, ಎಲ್ಲ ಬಜೆಟ್ ಫ್ರೆಂಡ್ಲಿ ಅಲ್ಲೇ ನಿಮ್ಗೆ ಸಿಗತ್ತೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ನೀವು ಏನೇ ಯೂಸ್ ಮಾಡ್ಬೇಕು ಅಂತಾನು ಒಂದ್ಸರಿ ಶೇಕ್ ಮಾಡ್ಬಿಟ್ಟು ಯೂಸ್ ಮಾಡಿ. ಈಗ ಟೋನರು ಡ್ರೈ ಆಗೋದಿಕ್ಕೆ ಬಿಡ್ಬೇಕು. ಡ್ರೈ ಆಗೋದಿಕ್ಕೆ ಬೇಕಾದ್ರೆ ನಿಮ್ಮ ಹತ್ರ ಒಂದು ಹ್ಯಾಂಡ್ ಫ್ಯಾನ್ ಇದ್ರೆ ನಿಮ್ಗೆ ಬೇಗ ಬೇಗ ಯೂಸ್ ಆಗುತ್ತೆ. ನೀವು ಸ್ಕಿನ್ ಕೇರ್ ಒಂದ್ ಮಾಡ್ಕೊಂಡ್ಬಿಟ್ರೆ ಆರಾಮ್ಸೆ ಒಂದು 5 minutes ಅಲ್ಲೇ ನೀವು ಆರಾಮಾಗಿ ಮೇಕಪ್ ಮುಗಿಸ್ಕೊಳ್ಬಹುದು. ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದಕ್ಕೆ ಲೇಟ್ ಆಗ್ತಿದೆ ಅಷ್ಟೇ. ಆರಾಮಾಗಿ ನೀವು ಡೈಲಿ ಏನು ಆಫೀಸ್ಗೆ ಹೋಗುವಾಗೆಲ್ಲ ಎಷ್ಟು ಟೈಮ್ ತಗೊಳುತ್ತೆ ಮೇಕಪ್ ಮಾಡಕ್, ಅಷ್ಟೇ ತಗೊಳ್ಳೋದು. ಈಗ ನಾನು ನಿಮ್ಗೆ ನಿಧಾನ ತೋರಿಸ್ತಾ ಇದ್ದೀನಿ ಅಷ್ಟೇ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಇನ್ನ
ಥರ್ಡ್ ಸ್ಟೆಪ್ ಇವಾಗ ಕ್ಲೆನ್ಸರ್ ಆಯ್ತು, ಟೋನರ್ ಆಯ್ತು. ಇವಾಗ ಥರ್ಡ್ ಸ್ಟೆಪ್ ಮಾಯಶ್ಚರೈಸರ್. ನಿಮ್ ಸ್ಕಿನ್ ಗೆ ಸೂಟ್ ಆಗುವಂತ ಎನಿ ಮಾಯಶ್ಚರೈಸರ್ ನೀವು ಯೂಸ್ ಮಾಡ್ಬೋದು. ಇವಾಗ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ನೋಡಿ ಇದು ಮಾಮಾ ಅರ್ತ್ ಅವ್ರದ್ದು ಆಯಿಲ್ ಫ್ರೀ ಮಾಯಶ್ಚರೈಸರ್ ನ ಯೂಸ್ ಮಾಡ್ತಿದ್ದೀನಿ. ಇದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತದ್ದು, ಡೈಲಿ ಯೂಸ್ ಮಾಡ್ತೀನಿ ಇದನ್ನ ನಾನು. ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಈ ಒಂದು ಮಾಯಶ್ಚರೈಸರ್ ನ ಯೂಸ್ ಮಾಡಿ. ಇನ್ನು ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಆಗಿದ್ರೆ ನಿಮ್ದು ಸಿಟಾಫಿಲ್ ಮಾಯಶ್ಚರೈಸರ್ ಯೂಸ್ ಮಾಡಿ. ನಾನು ಎರಡೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ನೀವು ಪರ್ಚೇಸ್ ಮಾಡಿ. ಡ್ರೈ ಸ್ಕಿನ್ ಅವರು ಸಿಟಾಫಿಲ್ ಮಾಯಶ್ಚರೈಸರ್ ಪರ್ಚೇಸ್ ಮಾಡಿ, ಆಯಿಲಿ ಸ್ಕಿನ್ ಅವರು ಆಯಿಲ್ ಫ್ರೀ ಮಾಯಶ್ಚರೈಸರ್ ಮಾಮಾ ಅರ್ತ್ ಅವ್ರದ್ದು ಪರ್ಚೇಸ್ ಮಾಡಿ. ನಾನ್ ಯೂಸ್ ಮಾಡುವಂತ ಪ್ರಾಡಕ್ಟ್ ನೇ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಎನಿ ಜೆಲ್ ಬೇಸ್ಡ್ ಮಾಯಶ್ಚರೈಸರ್ ಏನಾದ್ರು ಇದ್ರೆ, ನೀವು ಆಯಿಲಿ ಸ್ಕಿನ್ ಅವರು ನೀವು ಎನಿ ಜೆಲ್ ಬೇಸ್ಡ್ ಮಾಯಶ್ಚರೈಸರ್ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ನೇ ಯೂಸ್ ಮಾಡಿ. ಇದು ತುಂಬಾ ಚೆನ್ನಾಗಿದೆ, ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ದು ಏನಾದ್ರು ಕಾಂಬಿನೇಷನ್ ಸ್ಕಿನ್ ಆದ್ರೆ ನೀವು ಇದು ಮತ್ತೆ ಇದು ಎರಡೂ ಪರ್ಚೇಸ್ ಮಾಡ್ಬೇಕಾಗತ್ತೆ. ಯಾಕಂತ ಅಂದ್ರೆ ಡ್ರೈ ಸ್ಕಿನ್ ಗೆ ಮತ್ತೆ ಆಯಿಲಿ ಸ್ಕಿನ್ ಗೆ ಎರಡೂ ಯೂಸ್ ಆಗುವಂತ ಮಾಯಶ್ಚರೈಸರ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಯಾಕಂತ ಅಂದ್ರೆ ಕಾಂಬಿನೇಷನ್ ಸ್ಕಿನ್ ಅಂತ ಅಂದ್ರೆ ಇಲ್ಲಿ ಟಿ ಝೋನ್ ಅಲ್ಲಿ ಈ ಒಂದು ಝೋನ್ ಅಲ್ಲಿ ಆಯಿಲ್ ಬರುತ್ತೆ, ಈ ಒಂದು ಝೋನ್ ಅಲ್ಲಿ ಡ್ರೈ ಆಗುತ್ತೆ. ಇಲ್ಲಿ ಡ್ರೈ ಆಗುವಂತ ಪ್ಲೇಸ್ ಅಲ್ಲಿ ನೀವು ಸಿಟಾಫಿಲ್ ಮಾಯಶ್ಚರೈಸರ್ ಯೂಸ್ ಮಾಡ್ಬೇಕು. ಸಿಟಾಫಿಲ್ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ಬೇಕು. ಇಲ್ಲಿ ಟಿ ಝೋನ್ ಅಲ್ಲಿ ಆಯಿಲಿ ಬರುತ್ತಲ್ವಾ, ಆ ಝೋನ್ ಅಲ್ಲಿ ನೀವು ಆಯಿಲ್ ಫ್ರೀ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ಬೇಕು ಅಷ್ಟೇ. ಸೊ ನಿಮ್ದು ಏನಾದ್ರು ಕಾಂಬಿನೇಷನ್ ಸ್ಕಿನ್ ಆದ್ರೆ ಎರಡೂ ನಿಮ್ಮ ಹತ್ರ ಇರ್ಬೇಕಾಗುತ್ತೆ, ಮಾಯಶ್ಚರೈಸರ್ ಮಾತ್ರ, ಇನ್ ಬೇರೆ ಇನ್ನೇನಿಲ್ಲ. ಓಕೆನಾ? ಈಗ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಮಾಯಶ್ಚರೈಸರ್ ನ ನಿಮ್ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಕಡಿಮೆ ಅಪ್ಲೈ ಮಾಡೋದು ಆ ರೀತಿ ಮಾಡಬೇಡಿ. ಯಾಕಂತ ಅಂದ್ರೆ ನಮ್ಗೆ ಹೈಡ್ರೇಷನ್ ಬೇಕು ನಮ್ಮ ಸ್ಕಿನ್ಗೆ. ಸೊ ಈ ಮಾಯಶ್ಚರೈಸರ್ ಎಲ್ಲ ಚೆನ್ನಾಗಿ ಹಾಕೋದ್ರಿಂದ ಫೌಂಡೇಶನ್ ಕೂಡ ನೀಟಾಗಿ ಬ್ಲೆಂಡ್ ಆಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಫೇಸ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀಟಾಗಿ ಅಪ್ಲೈ ಮಾಡಿ ಮಾಯಶ್ಚರೈಸರ್. ಈಗ ಮಾಯಶ್ಚರೈಸರ್ ಆದ್ಮೇಲೆ ನಾನೊಂದು ಚಿಕ್ಕದು ನೋಡಿ ಇನ್ಸೈಟ್ ಅವ್ರದ್ದು ಈ ಒಂದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಬಜೆಟ್ ಫ್ರೆಂಡ್ಲಿ. ಇದು ನಿಮ್ಗೆ ಏನಾದ್ರು ಪೋರ್ಸ್ ಇದ್ರೆ ನೀವು ಈ ಒಂದು ಇದು ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ ನಿಮ್ಗೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಲಿಂಕ್, ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಪೋರ್ಸ್ ಇಲ್ಲ, ಪಿಂಪಲ್ಸ್ ಇಲ್ಲ, ಸ್ಟ್ರಾಬೆರಿ ಸ್ಕಿನ್ ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ಓಕೆನಾ? ನನಗೆ ಪೋರ್ಸ್ ಇದೆ, ಸೊ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಪೋರ್ಸ್ ಇದೆ ಅಲ್ಲಿ ಮಾತ್ರ ಹಚ್ಕೊಳ್ತಿದ್ದೀನಿ, ಬೇರೆ ಎಲ್ಲೂ ಹಚ್ಚೋ ಅಂತ ನೆಸೆಸಿಟಿ ಇಲ್ಲ. ಮತ್ತೆ ಎಲ್ಲೆಲ್ಲಿ ಸ್ವಲ್ಪ ರಫ್ ಸ್ಕಿನ್ ಇರುತ್ತೆ, ಸ್ಟ್ರಾಬೆರಿ ಸ್ಕಿನ್ ತರ, ಅಲ್ಲಿ ಈ ಪೋರ್ಷನ್ ಇರುತ್ತೆ ನೋಡಿ. ಮತ್ತೆ ಎಲ್ಲೆಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ ನೀವು ಹಚ್ಚಿದ್ರೆ ಸಾಕು. ಈಗ ಒಂದೊಂದು ಸ್ಟೆಪ್ಗೂ ನೀವು ಒಂದೊಂದು ನಿಮಿಷ ಗ್ಯಾಪ್ ಬಿಡಿ, ಯಾಕಂತಂದ್ರೆ ಅದು ಸ್ಕಿನ್ಗೆ ಸೆಟ್ ಆಗ್ಬೇಕು. ಇದು ಆಕ್ಚುಲಿ ಸ್ಕಿನ್ ಕೇರ್ ಇರುತ್ತೆ. ಇಷ್ಟು ನೀವು ಸ್ಕಿನ್ ಕೇರ್ ಮಾಡೋದಕ್ಕೆ ನೀವು ಟೈಮ್ ಕೊಡ್ಲೇಬೇಕು. ನೀವು ಮೇಕಪ್ ಮಾಡಿಲ್ಲ ಅಂತಂದ್ರೂ ಈ ಒಂದು ಪ್ರೊಸೀಜರ್ ಮಾಡ್ಲೇಬೇಕು. ಬೇಕಾದ್ರೆ ಪ್ರೈಮರ್ ಸ್ಕಿಪ್ ಮಾಡಿ. ಓಕೆನಾ? ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್ ಇಷ್ಟು ನೀವು ಡೈಲಿ ಮಾಡ್ಲೇಬೇಕು. ಓಕೆನಾ? ಈಗ ನೆಕ್ಸ್ಟ್ ನಾರ್ಮಲ್ ಆಗಿ ನಾವು ಮೇಕಪ್ ಮಾಡ್ಬೇಕು ಅಂತಂದ್ರೆ ಕಲರ್ ಕರೆಕ್ಷನ್ ಮಾಡ್ತಿದೀವಿ. ಈಗ ನಾವು ಕಲರ್ ಕರೆಕ್ಷನ್ ಏನು ಮಾಡ್ತಿಲ್ಲ, ಡೈರೆಕ್ಟ್ ಫೌಂಡೇಶನ್ ಹಾಕ್ತಿದೀವಿ. ಇವತ್ ನಾನ್ ನಿಮ್ಗೆ ತೋರಿಸ್ತಾ ಇರುವಂತ ಫೌಂಡೇಶನ್ ಪಿಲ್ಗ್ರಿಮ್ ಅವ್ರದ್ದು ಡ್ರೀಮ್ ಮ್ಯಾಟ್ ಸೆರಮ್ ಫೌಂಡೇಶನ್. ಡ್ರೀಮ್ ಮ್ಯಾಟ್ ಸೆರಮ್ ಫೌಂಡೇಶನ್ ಪಿಲ್ಗ್ರಿಮ್ ಅವ್ರದ್ದು ನಾನು ಇವತ್ತು ನಿಮಗೆ ಡೆಮೋ ತೋರಿಸ್ತಾ ಇದೀನಿ. ಸಖತ್ತಾಗಿದೆ. ನಾನು ಆಲ್ರೆಡಿ ಬಂದ ತಕ್ಷಣ ಒಂದ್ಸರಿ ನಾನು ಹಚ್ಕೊಂಡು ನೋಡ್ಬಿಟ್ಟೆ, ಯಾಕಂತಂದ್ರೆ ಅಷ್ಟು ಹೈಪ್ ಅಲ್ಲಿ ಇದೆ. ಅಷ್ಟು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಈ ಫೌಂಡೇಶನ್ ದೇ ಬರ್ತಾ ಇತ್ತು. ಸೊ ಯಾಕೆ ನಾನ್ ಟ್ರೈ ಮಾಡಬಾರ್ದು ಅಂತ ನಾನು ಪರ್ಚೇಸ್ ಮಾಡಿದೀನಿ. ನಾನ್ ತರಿಸಿರುವಂತ ಶೇಡು ನ್ಯಾಚುರಲ್ ಆಲ್ಮಂಡ್ ಅಂತ. ನ್ಯಾಚುರಲ್ ಆಲ್ಮಂಡ್ 225 ನ್ಯಾಚುರಲ್ ಆಲ್ಮಂಡ್. ಇದು ನನ್ನ ಸ್ಕಿನ್ಗೆ ಪಕ್ಕಾ ಸೂಟ್ ಆಗತ್ತೆ. ನೀವು ಹೆಂಗೆ ತರ್ಸೋದು, ನಿಮ್ ಸ್ಕಿನ್ಗೆ ಹೆಂಗೆ ಸೂಟ್ ಆಗುತ್ತೆ ಅಂತ ಆನ್ಲೈನ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಇವಾಗ ಆನ್ಲೈನ್ ಅಲ್ಲೇನೆ ಇವಾಗ ನೋಡಿ, ನೀವು ನೋಡುವಾಗ ಕೆಳಗಡೆ ಎಲ್ಲಾ ಶೇಡ್ದು ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ಅವ್ರು ಕಲರ್ ಹಾಕಿರ್ತಾರೆ. ಆ ಕಲರ್ನೇನೆ ನಿಮ್ ಸ್ಕಿನ್ ಹತ್ರ ಹೋಗಿ ಹಿಂಗೆ ನೋಡಿ, ಆ ಒಂದು ಶೇಡ್ ನ ನಿಮ್ ಸ್ಕಿನ್ ಹತ್ರ ಇಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಓ ಇದು ನನ್ ಸ್ಕಿನ್ನು. ಇದು ಇವಾಗ ಒಂದ್ 3 ಶೇಡ್ ಇರುತ್ತೆ ಅನ್ಕೊಡ್ರಿ, 3 ರಿಂದ 4. ಅದನ್ನ ನೀವು ಫೋನ್ ಹೆಂಗ್ ಇಟ್ಕೊಂಡ್ ನೋಡಿ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಓ ಈ 4ರಲ್ಲಿ ನನ್ ಸ್ಕಿನ್ಗೆ ಯಾವ್ದು ಸೂಟ್ ಆಗತ್ತೆ ಅಂತ ನೀವು ನೋಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬೇರೆ ಇನ್ನೇನ್ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ನೋಡಿ ಇದನ್ನ ನಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಇದನ್ನ ಯಾವತ್ತೂ ನಾನು ಪರ್ಚೇಸ್ ಮಾಡಿರ್ಲಿಲ್ಲ, ಬಟ್ ನನ್ ಶೇಡ್ ನಾನು ಕರೆಕ್ಟ್ ಆಗಿ ಪರ್ಚೇಸ್ ಮಾಡಿದೀನಿ. ಹೆಂಗೆ ಅಂತಂದ್ರೆ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದು ಹಂಗೆ ಪರ್ಚೇಸ್ ಮಾಡ್ತೀನಿ. ಸೊ ಕರೆಕ್ಟ್ ಆಗಿ ಬಂದಿದೆ.
ನಾರ್ಮಲ್ ಆಗಿ ಸೆರಮ್ ಫೌಂಡೇಶನ್ ಆಯಿಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗಲ್ಲ, ಬಟ್ ಈ ಸೆರಮ್ ಫೌಂಡೇಶನ್ ಆಯಿಲಿ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಸೆರಮ್ ಫೌಂಡೇಶನ್ ಅಲ್ಲಿ ಒಂಥರ ಆಯಿಲಿನೆಸ್ ಜಾಸ್ತಿ ಇರುತ್ತೆ, ಬಟ್ ಇದು ಡ್ರೀಮ್ ಮ್ಯಾಟ್ ಸೆರಮ್ ಫೌಂಡೇಶನ್ ಅಂತ ಇದೆ. ಇರೋದ್ರಿಂದ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಸೆರಮ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನನಗೆ ಕಮೆಂಟ್ ಹಾಕಿದ್ರಿ ಸೆರಮ್ ಫೌಂಡೇಶನ್ ರಿವ್ಯೂ ಕೊಡಿ ಅಂತ. ಸೊ ನಾನು ಬೆಸ್ಟ್ ಸೆರಮ್ ಫೌಂಡೇಶನ್ ಬರ್ಲಿ ತಗೊಳ್ಳೋಣ, ಅವಾಗ ರಿವ್ಯೂ ಕೊಡೋಣ ಅಂತ ನಾನು ಸುಮ್ಮನೆ ಇದ್ದೆ. ಸೊ ಈಗಂತೂ ಇದಂತೂ ಬೆಸ್ಟ್ ಸೆರಮ್ ಫೌಂಡೇಶನ್ ಅಂತ ಹೇಳ್ಬೋದು. ನಾನು ಒಂದು 2 ಪಂಪ್ಸ್ ತಗೊಳ್ತೀನಿ. ನೋಡಿ 2 ಪಂಪ್ಸ್ ಇಷ್ಟು ತಗೊಂಡು ಈಗ ನಾನು ಒಂದು ಫೌಂಡೇಶನ್ ಬ್ರಷ್ ಅಲ್ಲಿ ಫಸ್ಟ್ ಅಪ್ಲೈ ಮಾಡೋಣ. ಸ್ವಲ್ಪ ಪ್ರಾಡಕ್ಟೇ ಸಾಕು. ನೋಡಿ ನಾನು ಒಂದ್ಸರಿ ತಗೊಂಡಿದ್ದು ಫೌಂಡೇಶನ್ ಬ್ರಷ್ ಅಲ್ಲಿ ಎಷ್ಟೊಂದು ಪ್ರಾಡಕ್ಟ್ ನನಗೆ ಇದಾಗ್ತಾ ಇದೆ ನೋಡಿ. ಇವಾಗ ಇಷ್ಟರಲ್ಲೇ ನನಗೆ ಆಕ್ಚುಲಿ ನಾನು ಒಂದ್ಸರಿ ಹಿಂಗೆ ಫೌಂಡೇಶನ್ ಬ್ರಷ್ ಅಲ್ಲಿ ತಗೊಂಡಿದ್ದೇನೆ, ಎಷ್ಟೊಂದು ಪ್ರಾಡಕ್ಟ್ ಬಂದಿದೆ. ಕವರೇಜ್ ತುಂಬಾ ಚೆನ್ನಾಗಿದೆ. ಸೊ ನೀವು ಕಡಿಮೆ ಪ್ರಾಡಕ್ಟ್ ನೇ ತಗೊಳ್ಳಿ. ಒಂದ್ಸರಿ ಡ್ಯಾಪ್ ಮಾಡಿದ್ದು ಆಲ್ಮೋಸ್ಟ್ ನಂದು ಇಷ್ಟು ಕವರ್ ಆಗಿದೆ ಫೇಸ್. ನೋಡಿ ಇನ್ನು ಇಲ್ಲೂ ಕೂಡ ನೋಡಿ ಕವರೇಜ್ ಇಷ್ಟು ಬರ್ತಿದೆ. ಇನ್ನು ನಿಮ್ಗೆ ಏನಾದ್ರೂ ಇನ್ನ ನನಗಂತೂ ಆಕ್ಚುಲಿ ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಇದೆ, ಡಾರ್ಕ್ ಸರ್ಕಲ್ ಇದೆ. ನಿಮ್ಗೆ ಅದು ಇನ್ನೂ ಸ್ವಲ್ಪ ನಿಮ್ಗೆ ಲೈಟ್ ಡಾರ್ಕ್ ಸರ್ಕಲ್ ಇದ್ರು ನಿಮ್ಗೆ ಇನ್ನೂ ಚೆನ್ನಾಗಿ ಹೈಡ್ ಆಗತ್ತೆ. ಇನ್ನು ನಿಮ್ಗೆ ಲೈಟ್ ಡಾರ್ಕ್ ಸರ್ಕಲ್ ಇದ್ರು ಅವಾಯ್ಡ್ ಆಗುತ್ತೆ, ಡಾರ್ಕ್ ಸರ್ಕಲ್ ಇಲ್ಲ ಅಂದ್ರೂ ಅವಾಯ್ಡ್ ಆಗುತ್ತೆ. ಸೊ ನನ್ಗೆ ಇಷ್ಟೊಂದು ಡಾರ್ಕ್ ಸರ್ಕಲ್ ಇಷ್ಟೊಂದು ಮಾರ್ಕ್ ಇದ್ರು ಕೂಡ ನನಗೇನೆ ನೋಡಿ ಎಷ್ಟು ಕವರೇಜ್ ಕೊಡ್ತಿದೆ. ಮತ್ತೆ ಬ್ಲೆಂಡ್ ಅಷ್ಟೇ ನೀಟಾಗಿ ಬ್ಲೆಂಡ್ ಆಗ್ತಿದೆ, ಬೆಣ್ಣೆ ತರ ಬ್ಲೆಂಡ್ ಆಗ್ತಿದೆ. ಬ್ಲೆಂಡ್ ಆಗೋದಕ್ಕೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ. ಪ್ಯಾಚಿನೆಸ್ ಬರಲ್ಲ ನಿಮಗೆ. ಬ್ಲೆಂಡ್ ಒಂದು ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕವರೇಜ್ ಆಗಿದೆ. ಜಸ್ಟ್ 2 ಪಂಪ್ ಅಲ್ಲಿ ನಾನು ಇಷ್ಟೆಲ್ಲ ಕವರ್ ಮಾಡಿದೀನಿ. ಫಸ್ಟ್ ಬ್ಲೆಂಡ್ ಮಾಡಕ್ ಮುಂಚೆ ನಿಮ್ಗೆ ಒಂಥರ ಹೆವಿ ಅನ್ಸುತ್ತೆ, ಯಾಕಂದ್ರೆ ಇದು ಕವರೇಜ್ ಚೆನ್ನಾಗಿದೆ ಅಲ್ವಾ. ಬಟ್ ಬ್ಲೆಂಡ್ ಮಾಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ತರ ಬ್ಲೆಂಡ್ ಆಗಿದೆ ಅಂತ. ನಮ್ ಸ್ಕಿನ್ಗೆ ಚೆನ್ನಾಗಿ ಅಬ್ಸಾರ್ಬ್ ಆಗ್ಬಿಡುತ್ತೆ ಇದು ನೀಟಾಗಿ. ಒಂದ್ ಸ್ವಲ್ಪ ಡ್ರೈ ಆಗಾಕ್ ಬಿಟ್ಬಿಟ್ರೆ ನಮ್ ಸ್ಕಿನ್ಗೆನೆ ನ್ಯಾಚುರಲ್ ಆಗಿ ಅಬ್ಸಾರ್ಬ್ ಆಗ್ಬಿಡುತ್ತೆ. ಸಕ್ಕತ್ತಾಗಿ ಒಂಥರ ನಾವೇನು ಅಪ್ಲೈ ಮಾಡಿದೀವಿ ಅಂತ ನಮ್ಗೆ ಫೀಲೇ ಕೊಡಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸೆರಮ್ ಫೌಂಡೇಶನ್ ಅಂತದ್ ಹೆಂಗೆ ಇದ್ ಮಾಡಿದ್ರೆ ಗೊತ್ತಿಲ್ಲ. ಸೆರಮ್ ಫೌಂಡೇಶನ್ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಆಯಿಲಿ ಆಯಿಲಿ ಅನ್ಸುತ್ತೆ. ಬಟ್ ಇದನ್ನ ಹಾಕೊಂಡ್ರೆ ಈ ಸೆರಮ್ ಫೌಂಡೇಶನ್ ನಮ್ಗೆ ಆಯಿಲಿ ಅಂತ ಅಲ್ಲ, ಫೇಸ್ಗೆ ಏನು ಹಾಕಿಲ್ಲ, ವಿತೌಟ್ ಮೇಕಪ್ ನಾವ್ ಹೇಗಿರ್ತೀವೋ ಅದೇ ರೀತಿ ಲೈಟ್ ವೈಟ್ ಫೀಲ್ ಕೊಡ್ತಾ ಇದೆ ನನಗೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗತ್ತೆ, ಕಡಿಮೆ ಪ್ರೈಸ್. ಇವಾಗಂತೂ ಆಫರ್ ನಡೀತಾ ಇದೆ, ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆಕ್ಚುಲಿ ಅದು ಪ್ರೈಸ್ ವೇರಿ ಆಗ್ತಾ ಇರತ್ತೆ ಆಫರ್ ಹೋಗ್ತಾ ಹೋಗ್ತಾ. ಈಗ ಏನ್ ಪ್ರೈಸ್ ಇದೆ ನೋಡ್ಬಿಟ್ಟು ನಾನು ಹಾಕ್ತೀನಿ. ಬಟ್ ಹೆವಿ 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 ಚೆನ್ನಾಗಿದೆ, ನನ್ಗಂತೂ ಸಖತ್ ಇಷ್ಟ ಆಯ್ತು. ಇದನ್ನ ಸ್ವಲ್ಪ ಹೊತ್ತು ಡ್ರೈ ಆಗಕ್ ಬಿಡೋಣ, ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೆ ಡ್ರೈ ಆಗಕ್ ಬಿಡ್ತೀನಿ, ನೋಡೋಣ. ಅದು ಡ್ರೈ ಆಗೋ ಅಷ್ಟರಲ್ಲಿ ಅಂಡರ್ ಐ ಕೆಳಗೆ ಚೂರು ಲೂಸ್ ಪೌಡರ್ ಇಂದ ಸೆಟ್ ಮಾಡ್ಕೊಂಡ್ಬಿಡೋಣ, ಯಾಕಂದ್ರೆ ಕ್ರೀಸ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಇನ್ಸೈಟ್ ಅವ್ರದ್ದು ಬನಾನಾ ಶೀಲ್ದು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಪೌಡರ್ನ ತಗೊಂಡು ಕೈ ಮೇಲೆ ಟ್ಯಾಪ್ ಮಾಡಿ ಕಡಿಮೆ ಪೌಡರ್ ಹಾಕ್ತಾ ಇದ್ದೀನಿ, ನಾನೇನು ಹೆವಿ ಹಾಕ್ತಾ ಇಲ್ಲ. ಅಂಡರ್ ಐ ಹತ್ರ ಮಾತ್ರ ಸೆಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಕ್ರೀಸೇ ಕಾಣ್ತಾ ಇಲ್ಲ, ಚೆನ್ನಾಗಿ ಸೆಟ್ ಆಗಿದೆ. ಓಕೆ, ನಾನೀಗ ಅಂಡರ್ ಐಸ್ ಹತ್ರ ಮಾತ್ರ ನಾನು ಪೌಡರ್ ಸೆಟ್ ಮಾಡಿದೀನಿ, ಇನ್ನೆಲ್ಲೂ ಪೌಡರ್ ಸೆಟ್ ಮಾಡಿಲ್ಲ.
ಪೌಡರ್ ಸೆಟ್ ಮಾಡ್ದೇನೆ ಇದು ವಾಟರ್ ಪ್ರೂಫ್ ಇರುತ್ತಾ ಅಂತ ಚೆಕ್ ಮಾಡೋಣ. ಆಕ್ಚುಲಿ ಇದನ್ನ ನಾನು ಟೆಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೆ, ನಾನು ಇವಾಗೆ ಮಾಡ್ತಾ ಇರೋದು. ಆಕ್ಚುಲಿ ಇದು ಟೋನರ್ ಖಾಲಿ ಆಗಿತ್ತು, ಟೋನರ್ ಬಾಟ್ಲಿಗೆ ನೀರ್ ಹಾಕಿದೀನಿ ಅಷ್ಟೇ. ಇದು ಪಿಂಕ್ ಕಲರ್ ಇದೆ, ಬಟ್ ವಾಟರ್ ಇದು ಪಿಂಕ್ ಕಲರ್ ಬಾಟ್ಲ್ ಅಷ್ಟೇ. ಇದು ವಾಟರ್ ಸ್ಪ್ರೇ ಮಾಡಕ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಮೈಕ್ ಇರುತ್ತೆ ಅಲ್ವಾ, ಮೈಕ್ ಮೇಲೆಲ್ಲ ನೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಸ್ಪ್ರೇ ಬಾಟ್ಲಿಗೆ ಕೊಳ್ತಾ ಇದೀನಿ. ನೋಡೋಣ. ಟ್ರಾನ್ಸ್ಫರ್ ಆಗ್ತಿಲ್ಲ, ನಾನು ಯಾವುದೇ ರೀತಿ ಪೌಡರ್ ಹಾಕಿಲ್ಲ. ವಾವ್, ಇಷ್ಟು ಟ್ರಾನ್ಸ್ಫರ್ ಆಗ್ತಿಲ್ಲ. ಬಟ್ 2-3 ಸರಿ ಅಂದ್ರೆ ಆಗತ್ತೆ, ಅಷ್ಟು ಟ್ರಾನ್ಸ್ಫರ್ ಆಗ್ತಿಲ್ಲ. 2-3 ಸರಿ ಪದೇ ಪದೇ ವಾಟರ್ ಹಾಕಿ ಪದೇ ಪದೇ ಮಾಡಿದ್ರೆ ಆಗತ್ತೆ. ಬಟ್ ನಾರ್ಮಲ್ ಫೌಂಡೇಶನ್ ನಾವು ಪೌಡರ್ ಹಾಕಿ ಮತ್ತೆ ಸ್ಪ್ರೇ ಹಾಕಿಲ್ಲ ಅಂತ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಹಂಗೆ ಟ್ರಾನ್ಸ್ಫರ್ ಆಗ್ತಿರತ್ತೆ. ಬಟ್ ಇದು ಹಂಗಿಲ್ಲ. ಬಟ್ ನೋಡಿ, ವಾಟರ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಕೈಗೂ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಇದು. ಆಕ್ಚುಲಿ ಇನ್ನೊಂದು ಟಿಶ್ಯೂ ತಗೊಂತೀನಿ. ಇಲ್ಲಿ ವಾಟರ್ ಏನು ಹಾಕಿಲ್ಲ ನೋಡಿ, ಇಲ್ಲೇನ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಬಟ್ ವಾಟರ್ ಹಾಕಿದ್ರು ಒಂದ್ಸರಿಗೆ ಆಗ್ಲಿಲ್ಲ, ಪದೇ ಪದೇ ವಾಟರ್ ಹಾಕಿ ಒತ್ತಿ ಒತ್ತಿ ಮಾಡಿದ್ರೆ ಆಯ್ತು. ವಿತೌಟ್ ಪೌಡರ್ ಹಾಕಿ ಮತ್ತೆ ಇದೆಲ್ಲ ಸೆಟ್ಟಿಂಗ್ ಸ್ಪ್ರೇ, ಮೇಕಪ್ ಫಿಕ್ಸರ್ ಎಲ್ಲ ಹಾಕಿ ಸೆಟ್ ಮಾಡಿದ್ರೆ ಇನ್ನೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆರಾಮ್ಸೆ ನೀವು ಬೇಕಿದ್ರೆ ನಂಗೆ ಪೌಡರ್ ಬೇಡ, ನನ್ಗೆ ಇಷ್ಟೇ ಸಾಕು ಅಂತಂದ್ರೆ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀವು ಅಂಡರ್ ಐ ಹತ್ರ ಮಾತ್ರ ಪೌಡರ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅದು ಕ್ರೀಸ್ ಕ್ರಿಯೇಟ್ ಆಗ್ಬಿಡುತ್ತೆ ಅಂಡರ್ ಐ ಮತ್ತೆ ಇಲ್ಲಿ. ಇನ್ನೆಲ್ಲೂ ಬೇಕಿದ್ರೆ ನಿಮ್ಗೆ ಪೌಡರ್ ಬೇಡ, ನೀವು ಆರಾಮ್ಸೆ ಗ್ಲಾಸಿ ಲುಕ್ ಬರುತ್ತೆ ನಿಮ್ಗೆ ಆರಾಮ್ಸೆ. ಸೊ ನಿಮ್ಗೆ ಇಷ್ಟೇ ಸಾಕು ಅಂತಂದ್ರೆ ಇಷ್ಟೇ ಸಾಕು, ಆರಾಮ್ಸೆ ಟ್ರಾನ್ಸ್ಫರ್ ಆಗಲ್ಲ ನೋಡಿ. ಟ್ರಾನ್ಸ್ಫರ್ ಪ್ರೂಫ್ ಅದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗ್ತಿಲ್ಲ. ವಿತೌಟ್ ಪೌಡರ್ ಅಲ್ಲಿ ಏನು ಸೆಟ್ ಮಾಡಿಲ್ಲ ನಾನು. ನಿಜ ವರ್ತ್ ಅಂತ ಹೇಳ್ಬೋದು, ಪ್ರೈಸ್ಗೆ ವರ್ತ್ ಇದೆ. ನೀವು ಆರಾಮ್ಸೆ ನಿಮ್ಮ ಹತ್ರ ಈ ಒಂದು ಫೌಂಡೇಶನ್ ನ ನಿಮ್ ಕರೆಕ್ಟ್ ಶೇಡ್ ನ ಒಂದು ತಗೊಂಡ್ ಇಟ್ಕೊಂಡ್ಬಿಡಿ. ನಿಮಗೆ ನಿಜ ತುಂಬಾ 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 ಬೆನಿಫಿಟ್ ಆಗುತ್ತೆ. ಬೇಕಿದ್ರೆ ನನಗೆ ಕಮೆಂಟ್ ಹಾಕ್ತೀರಾ, ನಿಜ ನನಗೆ ಹೆಲ್ಪ್ ಆಗ್ತಿದೆ ಅಂತ 100%. ಯಾಕಂತಂದ್ರೆ ಅಷ್ಟು ಚೆನ್ನಾಗಿದೆ. ಓಕೆ, ಈಗ ನಾನೊಂದು ಲಿಪ್ಸ್ಟಿಕ್, ಒಂದು ಐಲೈನರ್ ಹಾಕೊಳ್ತೀನಿ. ಇವತ್ತು ನಾನು ಮಾಮಾ ಅರ್ತ್ ಅವ್ರದ್ದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಆಲ್ರೆಡಿ. ಇನ್ನ ಕಾಜಲ್ಲು, ಐಲೈನರು, ಕಾಜಲ್ ಏನ್ ಹಾಕೊಳ್ತಿಲ್ಲ, ಐಲೈನರು ಮೆಬಿಲಿನ್ ಅವ್ರದೇನೆ. ಮಸ್ಕರ ಮೆಬಿಲಿನ್ ಅವ್ರದೇನೆ, ಲೈಟಾಗಿ ಯೂಸ್ ಮಾಡ್ತೀನಿ. ಬ್ಲ್ಯಾಕ್ ಐ ಶ್ಯಾಡೋನ ಜಸ್ಟ್ ಒಂದು ಬ್ರಷ್ ತಗೊಂಡು ಅಪ್ಲೈ ಮಾಡ್ತೀನಿ. ನನಗೆ ಕಾಜಲ್ ಜಾಸ್ತಿ ಯೂಸ್ ಮಾಡಲ್ಲ. ಸಾಕು. ಇನ್ನು ನೀವು ಇದ್ರ ಮೇಲೆ ಬೇಕಿದ್ರೆ ಒಂದು ಮೇಕಪ್ ಫಿಕ್ಸರ್ ಹಾಕೊಂಡ್ರೆ ಇನ್ನು ಸ್ವಲ್ಪ ಗ್ಲಾಸಿ ಫಿನಿಶ್ ಬರುತ್ತೆ. ಸೊ ನಾನು ಬಜೆಟ್ ಫ್ರೆಂಡ್ಲಿಯಲ್ಲಿರುವಂತ ಇನ್ಸೈಟ್ ಅವ್ರದ್ದು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯೂಸ್ ಮಾಡ್ಬೋದು. ಇನ್ನ ಈ ಒಂದು ಫೌಂಡೇಶನ್ ಲುಕ್ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಈಗ ನಾವು ಮೇಕಪ್ ಫಿಕ್ಸರ್ ಹಾಕಿದೀವಿ. ಈಗ ಒಂದ್ಸರಿ ವಾಟರ್ ಪ್ರೂಫ್ ಟೆಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಈಗ ನಾನು ವಾಟರ್ ಹಾಕ್ತಿದ್ದೀನಿ. ಟ್ರಾನ್ಸ್ಫರ್ ಆಗ್ತಿಲ್ಲ. ರಿಕೋಡ್ ಅವ್ರ ಪೌಡರು ಅದು ಆಕ್ಚುಲಿ ವಾಟರ್ ಪ್ರೂಫ್ ಮತ್ತೆ ಸ್ವೆಟ್ ಪ್ರೂಫ್ ಮತ್ತೆ ನಿಮ್ಗೆ ಡ್ರ್ಯಾಗ್ ಪ್ರೂಫ್ ಮತ್ತೆ ಟಿಯರ್ ಪ್ರೂಫ್ ಕೂಡ ಇದೆಯಂತೆ. ಸೊ ಅದಕ್ಕೋಸ್ಕರ ರಿವ್ಯೂ ಮಾಡೋಣ ಅಂತ ಅದು ಕೂಡ ತರಿಸಿದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದು ನೀವು ಬ್ರೈಡಲ್ ಮೇಕಪ್ಗೆಲ್ಲ ಯೂಸ್ ಮಾಡ್ಬೋದು. ನೋಡಿ, ಆ ಒಂದು ಪೌಡರ್ ಎಲ್ಲ ಹಾಕಿ ನೀವು ಇನ್ನ ಈ ಒಂದು ಫೌಂಡೇಶನ್ ಹಾಕ್ಬಿಟ್ರಂತೂ ನಿಜ ಇನ್ನೂ ಚೆನ್ನಾಗಿ ಆಗ್ಬಿಡುತ್ತೆ. ಬಟ್ ವಿತೌಟ್ ಪೌಡರ್ ಹಾಕದೆ ಜಸ್ಟ್ ಫೌಂಡೇಶನ್ ಎಷ್ಟು ನೀಟಾಗಿ ಸ್ಟಿಕ್ ಆಗಿದೆ ನೋಡಿ. ನಿಜ ಸಖತ್ತಾಗಿದೆ ಫೌಂಡೇಶನ್. ನೀವು ಆರಾಮಾಗಿ ಬೈ ಮಾಡಿ, ನಾನು ಎಲ್ಲಾ ಶೇಡ್ಸ್ ಹಾಕಿರ್ತೀನಿ. ನೀವು ನೋಡ್ಬಿಟ್ಟು ಹೆಂಗೆ ಪರ್ಚೇಸ್ ಮಾಡ್ಬೇಕು ನಿಮ್ಗೆ ನಿಮ್ ಶೇಡ್ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ, ಆ ರೀತಿ ಪರ್ಚೇಸ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ
ನನಗಂತೂ ಸಖತ್ ಇಷ್ಟ ಆಯ್ತು. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ ನಿಮ್ಗೆ ಅನಿಸ್ತಿದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ಆ ಕಂಟೆಂಟ್ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.